ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಧರ್ಮಸ್ಥಳ SIT ಕುರಿತಾಗಿ ಬಹಳ ದೊಡ್ಡ ಅಚ್ಚರಿಯ ಸಂಗತಿಗಳು ಹೊರಗಡೆ ಬರ್ತಾ ಇದ್ದಾವೆ. ಅದರಲ್ಲೂ ವಿಶೇಷವಾಗಿ ಸೌಜನ್ಯ ಪರ ಹೋರಾಟಗಾರರು ಸಾಕ್ಷಿಗಳನ್ನ ದೈಹಿಕವಾಗಿ ಹಿಂಸಿಸಲಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇದು ಎಲ್ಲೋ ಗಾಳಿ ಸುದ್ದಿ ಅಲ್ಲ. ರಾಜ್ಯದ ಅತ್ಯಂತ ಹಿರಿಯ ಪತ್ರಕರ್ತರಲ್ಲಿ ಒಬ್ಬರಾದಂತಹ ಶಶಿಧರ್ ಭಟ್ ಅವರು ಕನ್ಫರ್ಮ್ ಮಾಡ್ತಿರುವಂತಹ ಸುದ್ದಿ, ಅವರು ಹೊರಗೆ ತಂದಿರುವಂತಹ ಸುದ್ದಿ ಇದು. ಹಾಗಾದ್ರೆ ಏನಿದು? ಯಾರು ಹಲ್ಲೆ ಮಾಡಿದ್ದು? SIT ಅಧಿಕಾರಿಗಳೇ ಹಲ್ಲೆ ಮಾಡಿದ್ದಾರೆ ಅನ್ನೋದು ಆರೋಪ. ಸೊ ಆ ಅಧಿಕಾರಿಗಳು ಯಾರು ಅಂತ ಗೊತ್ತಾಗುತ್ತಾ? ಪ್ಲಸ್ ಏನ್ ನಡೀತಿದೆ ಈ ರಾಜ್ಯದಲ್ಲಿ ಅನ್ನೋದರ ಬಗ್ಗೆಯೂ ಸಹ ನಿಮಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತೀನಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ SIT ಮೇಲೆ ಬಹಳ ಒತ್ತಡ ಇದೆ. ಆದಷ್ಟು ಬೇಗ ತನಿಖೆಯನ್ನು ಮುಗಿಸಿ ಗಂಟು ಮುಟ್ಟೆ ಕಟ್ಟಿ SITನ ಪಕ್ಕಕ್ಕೆ ಸರಿಸಬೇಕು ಅನ್ನೋದು ಈ ಸರ್ಕಾರದ ಉದ್ದೇಶ. ಸರ್ಕಾರದ ಉದ್ದೇಶ ಹೌದೋ ಅಲ್ವೋ ಗೊತ್ತಿಲ್ಲ, ಆದರೆ ಗೃಹ ಮಂತ್ರಿ ಪರಮೇಶ್ವರ್, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರದಂತೂ ಪಟ್ಟು ಹಿಡಿದಿದ್ದಾರೆ. SIT ಮುಗಿಸ್ಬೇಕು, ಸಾಕು. ಯಾರು ಆರೋಪ ಮಾಡಿದಾರೋ ಅವರನ್ನೇ ಜೈಲಿಗಟ್ಟುಬಿಟ್ಟು ದೊಡ್ಡವರಿಗೆ ಕ್ಲೀನ್ ಚಿಟ್ ಕೊಟ್ಬಿಟ್ಟು ನೆಮ್ಮದಿಯಾಗಿದ್ದು ಬಿಡಬೇಕು. ಇನ್ನು ಯಾರು ಧೈರ್ಯ ಮಾಡಬಾರ್ದು ಆರೋಪ ಮಾಡೋದಕ್ಕೆ. ಅಲ್ಲಿ ಏನ್ ಬೇಕಾದ್ರೂ ನಡೀಬೋದು, ಅದೊಂದು ರಿಪಬ್ಲಿಕ್. ಅಲ್ಲಿ ಏನ್ ನಡೆದ್ರು ಯಾರು ಕೇಳಂಗಿಲ್ಲ. ಅಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹೊರಟಂಗಿದೆ ಇವರ ಲೆಕ್ಕಾಚಾರಗಳು. ಹಾಗಾದ್ರೆ ಈಗ ಶಶಿಧರ್ ಭಟ್ ಅವರು ಏನು ಹೊರಗೆ ಹಾಕಿದ್ದಾರೆ, ಯಾವ ವಿಚಾರವನ್ನು ಹಾಕಿದ್ದಾರೆ ಅಂದ್ರೆ, ಅವರು ಒಂದಷ್ಟು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ ಒಂದು ವಿಡಿಯೋದಲ್ಲಿ. ಏನು ಅಂದ್ರೆ, ಸೌಜನ್ಯ ಪರ ಹೋರಾಟಗಾರರಲ್ಲಿ ಮುಖ್ಯವಾದವರು ಒಂದಷ್ಟು ಜನ ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿಗೆ ಬಂದು ಇಲ್ಲಿ ಹಿರಿಯ ವಕೀಲರೊಬ್ಬರನ್ನ ಭೇಟಿ ಮಾಡಿ ಸಾಕಷ್ಟು ವಿಚಾರಗಳನ್ನು ಹೊರಗೆ ಹಾಕಿದ್ದಾರೆ. ಹೋರಾಟಗಾರರು ಮತ್ತು ಸಾಕ್ಷಿಗಳ ಮೇಲೆ ದೈಹಿಕವಾದಂತಹ ಹಲ್ಲೆಗಳು ನಡೆದಿದೆ ಅನ್ನುವಂಥದ್ದನ್ನ ಆ ವಕೀಲರ ಮುಂದೆ ಹೋರಾಟಗಾರರು ಹೇಳ್ಕೊಂಡಿದ್ದಾರೆ ಅನ್ನೋದನ್ನ ಶಶಿಧರ್ ಭಟ್ ಕನ್ಫರ್ಮ್ ಮಾಡ್ತಿದ್ದಾರೆ. ಜೊತೆಗೆ ಹೇಳಿದ್ದಾರಂತೆ, ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಸಹ ನೀವು ನಮಗೆ ಒಂದು ಪ್ಲಾನ್ ಕೊಡಬೇಕು, ಅಂದ್ರೆ ನಮಗೊಂದು ಹಾದಿ ತೋರಿಸ್ಬೇಕು. ಇದು ಅತಿಯಾಯಿತು. ಹಾಗಾದ್ರೆ ಯಾರ ಮೇಲೆ ಹಲ್ಲೆಗಳು ನಡೆದಿದೆ? ಒಂದು ವಿಚಾರ ಹೊರಗೆ ಹೇಳ್ತಿರೋದು, ಓಪನ್ ಆಗಿ ವಿತ್ ನೇಮ್ ಹೇಳ್ತಿರುವಂತಹದ್ದು ಚಿನ್ನಯ್ಯನ ವಿಚಾರ. ಚಿನ್ನಯ್ಯನ ಮೇಲೆ ಮೂರು ಜನ SIT ಅಧಿಕಾರಿಗಳು ದೈಹಿಕವಾಗಿ ಹಲ್ಲೆ ಮಾಡಿ ಬೆದರಿಸಿದ್ದಾರೆ ಅಂತ ಶಶಿಧರ್ ಭಟ್ ಹೇಳ್ತಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಸಾಕ್ಷಿಗೆ ಚಿನ್ನಯ್ಯನ ಕೈಯಲ್ಲೇ ಹೊಡೆಸಿದಾರಂತೆ. ಚಿನ್ನಯ್ಯನನ್ನ ಹೆದರಿಸಿ ಚಿನ್ನಯ್ಯನಿಂದ ಹಲ್ಲೆ ಮಾಡಿಸಿದ್ದಾರೆ ಅನ್ನೋದು ಸಹ ಆರೋಪ ಈಗ. ಹಾಗಾದ್ರೆ ಈ ಮಟ್ಟಕ್ಕೆ ಹೋಗಿದೆಯಾ? ಯಾರ ರಕ್ಷಣೆಗೆ ಈ ಮಟ್ಟಕ್ಕೆ ಹೋಗಬಲ್ಲರು ಅಂದ್ರೆ ನಿಮಗೆ ಗೊತ್ತು. ಅದು ಯಾರು, ಆ ದೊಡ್ಡ ಮನುಷ್ಯರು ಯಾರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಈ ಮಟ್ಟಕ್ಕೆ ಹೋಗಿ ಒಂದು SITಯನ್ನ ದುರುಪಯೋಗ ಪಡಿಸಿಕೊಳ್ಳುವಂತಹ SIT ಅಧಿಕಾರಿಗಳೇ ಇಂಥ ಏನಂತ ಕರೀತೀರಿ ಅಸಹ್ಯಕರವಾದಂತಹ ಕೃತ್ಯವನ್ನು ಮಾಡುವ ಮಟ್ಟಕ್ಕೆ ಕೇವಲ ಆ ದೊಡ್ಡ ಮನುಷ್ಯನ ಆಜ್ಞೆ ಮಾತ್ರ ಕರ್ಕೊಂಡು ಹೋಗೋದಕ್ಕೆ ಸಾಧ್ಯ. ಹಾಗಾದ್ರೆ ಈ ವಿಚಾರಗಳು ಸರ್ಕಾರಕ್ಕೆ ಗೊತ್ತಿಲ್ವಾ? ಈ ವಿಚಾರಗಳು DCM ಗೊತ್ತಿಲ್ವಾ? ಈ ವಿಚಾರ ಪರಮೇಶ್ವರ್ ಅವ್ರಿಗೆ ಗೊತ್ತಿಲ್ವಾ? ಈ ವಿಚಾರ ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ? ಗೊತ್ತಿರಬಹುದೇನೋ. ಆ ಲಾಯರ್ ಕೇಳಿದಾರೆ, ನೀವು ನನ್ನ ಹತ್ರ ಬಂದಿದ್ದೀರಲ್ಲ, ಇದೇ ಮಾತುಗಳನ್ನ ಯಾಕೆ ನೀವು ಪರಮೇಶ್ವರ್ ಅವರಿಗೆ ಹೇಳ್ತಾ ಇಲ್ಲ ಅಂತ. ಹೇಳುವ ಯೋಚನೆ ಮಾಡಿದ್ದೀವಿ, ಯಾವಾಗ ಹೇಳಬೇಕು ಅಂತ ಗೊತ್ತಿಲ್ಲ, ಆದರೆ ಒಂದು ಅನುಮಾನ ಕಾಡ್ತಾ ಇದೆ ನಮಗೆ. ಅವರಿಗೆ ಹೇಳಿದ್ರೆ ಅವರ ಪ್ರತಿಕ್ರಿಯೆ ಹೇಗಿರುತ್ತೋ, ಅವರು ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸ್ತಾರ ಅನ್ನುವಂತಹ ಅಪನಂಬಿಕೆ ನಮ್ಮಲ್ಲಿ ಒಂದಷ್ಟಿದೆ. ಯಾಕೆಂದ್ರೆ ಅವರ ನಡವಳಿಕೆ ಆಗಿದೆ ಇಲ್ಲಿ ಅವರಿಗೆ SIT ಕುರಿತಾಗಿ. ಆ ಕಾರಣಕ್ಕಾಗಿ ನಾವು ಅವರಲ್ಲಿಗೆ ಹೋಗೋದನ್ನ ಇನ್ನೂ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಅವರ ಹತ್ರನೂ ಹೋಗಿ ತಿಳಿಸುವಂತಹ ಕೆಲಸವನ್ನ ಮಾಡುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೋರಾಟಗಾರರು ಹೇಳಿದ್ದಾರೆ ಅಂತ ಶಶಿಧರ್ ಭಟ್ ಕನ್ಫರ್ಮ್ ಮಾಡ್ತಿದ್ದಾರೆ. ಶಶಿಧರ್ ಭಟ್ ಅವರು ಯಾವುದೇ ವಿಚಾರವನ್ನು ಸಹ ಅಷ್ಟು ಸುಮ್ಮನೆ ಹಾರಿಕೆಯಾಗಿ ಗಾಳಿ ಸುದ್ದಿಗಳನ್ನು ಕೊಡೋರಲ್ಲ. ಬಹಳ ಹಿರಿಯ ಪತ್ರಕರ್ತರು. ಬಹಳ ಪ್ರಜ್ಞೆಯಿಂದ ಯಾವುದೇ ಸುದ್ದಿಯನ್ನು ಕೊಡಬೇಕಾದ್ರೆ ತಾನು ಏನು ಮಾತಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಅವರಿಗಿರುತ್ತೆ. ಅದರ ಜೊತೆಗೆ
ಈ ಒಂದು ಧರ್ಮಸ್ಥಳ ಪ್ರಕರಣದಲ್ಲಿ ಆರಂಭದಿಂದಲೂ ಸಹ SIT ತನಿಖೆ ಆರಂಭ ಆದ ದಿನದಿಂದಲೂ ಸಹ ಪಕ್ಕಾ ಸುದ್ದಿಗಳನ್ನ ಕೊಟ್ಕೊಂಡು ಬರ್ತಿದ್ದಾರೆ ಅವರು. ಪಕ್ಕಾ ಸುದ್ದಿಗಳನ್ನ, ನಿಷ್ಪಕ್ಷಪಾತವಾದಂತಹ ಸುದ್ದಿಗಳನ್ನ ಮೊದಲಿಂದಲೂ ಕೊಟ್ಕೊಂಡು ಬರ್ತಿದ್ದಾರೆ. ಮತ್ತು ಪ್ರತಿಯೊಂದು ವಿಚಾರದಲ್ಲಿಯೂ ಸಹ ಅವರು ಜಾಗೃತಿ ಮೂಡಿಸುವಂತಹ ಕೆಲಸವನ್ನ, ವಿವರಗಳನ್ನು ಕೊಡೋ ಕೆಲಸವನ್ನ, ಮಾಹಿತಿ ಕೊಡುವ ಕೆಲಸವನ್ನ ಅವರು ಅವರ ವಿಡಿಯೋಗಳಲ್ಲಿ, ಅವರ ಸ್ವಂತ ಚಾನಲ್ ಶಶಿಧರ್ ಭಟ್ ಅವರದಾಗಿರಬಹುದು ಅಥವಾ ಸ್ಪೀಡ್ ನ್ಯೂಸ್ ಅಂತ ಇನ್ನೊಂದು ಚಾನಲ್ ಅಲ್ಲಿ ಅವರೇನು ಅಲ್ಲಿ ಸುದ್ದಿಯನ್ನು ಕೊಡ್ತಾರೆ, ವಿಶೇಷ ಪತ್ರಕರ್ತರಾಗಿ ಅಥವಾ ಅತಿಥಿಗಳಾಗಿ ಅಲ್ಲಿಯೂ ಸಹ ತಾವು ಪಕ್ಕಾ ಸುದ್ದಿಯನ್ನ ಕೊಟ್ಕೊಂಡು ಬಂದಿದ್ದಾರೆ. ಅವರು ಕನ್ಫರ್ಮ್ ಮಾಡ್ತಿರೋದ್ರಿಂದ ಇದು ಬಹಳ ಬಹಳ ದೊಡ್ಡ ರಿವಿಲೇಷನ್, ಇದು ಬಹಳ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಬಟ್ ಮುಂದೇನು ಅನ್ನೋದ್ರ ಬಗ್ಗೆ ಎಲ್ರಿಗೂ ಕತ್ಲೆ ಕಾಡ್ತಾ ಇದೆ. ಯಾಕಂದ್ರೆ ಸರ್ಕಾರನೇ ಅದನ್ನ ಏನಾದರೂ ಮಾಡಿ ಒಂದು ಸರಿದಾರಿಗೆ ತರಲಿಲ್ಲ ಅಥವಾ ಸರ್ಕಾರನೇ ಯಾರದೋ ರಕ್ಷಣೆಗೆ ನಿಂತಿದೆ ಅನ್ನೋದಾದ್ರೆ ಯಾರು ಏನು ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಕೋರ್ಟ್ ಒಂದೇ ಉಳಿದಿರೋ ದಾರಿಯಾಗಿರುತ್ತೆ. ಬಟ್ ಕೋರ್ಟಲ್ಲಿ ಎಷ್ಟು ಅಂತ ನೀವು ಬಡ್ದಾಡ್ತೀರಿ, ಸರ್ಕಾರದ ಸಪೋರ್ಟ್ ಇಲ್ಲದೆ, ಪೊಲೀಸರ ಸಪೋರ್ಟ್ ಇಲ್ಲದೆ ಕೋರ್ಟಲ್ಲಿ ನೀವು ಒಬ್ಬರೇ ಬಡ್ದಾಡೋದು ಸುಲಭದ ಮಾತಲ್ಲ, ಅಷ್ಟು ದೊಡ್ಡ ವ್ಯಕ್ತಿಯ ವಿರುದ್ಧ. ಯಾಕಂದ್ರೆ ರಾಜಕಾರಣಿಗಳು, ಅಧಿಕಾರದಲ್ಲಿರುವವರು ಎಲ್ಲರೂ ಹೋಗಿ ಕಾಲಿಗೆ ಬಿದ್ದು ಬರುವಂತಹ ವ್ಯಕ್ತಿ ಆತ. ಎಲ್ಲರೂ ಹೋಗಿ ಆತನ ಕಾಲಿಗೆ ಬಿದ್ದು ಬರ್ತಾರೆ ಅಂದಮೇಲೆ ಆತನ ವಿರುದ್ಧವಾಗಿ ಯಾವ ಸಪೋರ್ಟು ಇಲ್ಲದೆ ಕೇವಲ ಹೋರಾಟಗಾರರು ನಿಂತ್ಕೊಂಡು ಹೋರಾಡೋದು ಬಹಳ ಸುಲಭದ ಮಾತಲ್ಲ. ಅದು ಬಹಳ ಅಲ್ಲ, ಸುಲಭದ ಮಾತೇ ಅಲ್ಲ. ಅದು ಯಾವುದೇ ನಿಟ್ಟಿನಿಂದಲೂ ಸಹ ಅಪಾಯಕಾರಿಯಾದಂತಹ ಹೆಜ್ಜೆ ಆಗುತ್ತೆ. ಅದಕ್ಕೆ ಅವರು ಹಿರಿಯ ವಕೀಲರ ಹತ್ರ ಬಂದಿರೋದು. ಹಿರಿಯ ವಕೀಲರ ಬಳಿ ಬಂದು ನಮಗೆ ದಾರಿ ತೋರಿಸಿ ಅಥವಾ ಏನ್ ಮಾಡಬೇಕು ಮುಂದೆ ಗೈಡ್ ಮಾಡಿ ಅಂತ ಕೇಳ್ಕೊಂಡಿರೋದು, ಮಾರ್ಗದರ್ಶನ ಕೊಡಿ ಅಂತ. ಅವರು ನೋಡೋಣ ಅಂತ ಹೇಳಿದಾರಂತೆ. ಮುಂದಿನ ಯೋಜನೆಗಳನ್ನ ರೂಪಿಸ್ಕೊಳ್ತಾರೆ. ಕೋರ್ಟ್ಗೆ ಹೋಗೋದ, ಸರ್ಕಾರದ ಗಮನಕ್ಕೆ ತರೋದ, ಮೀಡಿಯಾ ಮುಂದೆ ಇಡೋದ. ಈ ಮೀಡಿಯಾ ಮುಂದೆ ಇಡೋದ ಅನ್ನೋ ಪ್ರಶ್ನೆಗೆ ಈ ಉಳಿದಿರುವಂತಹದ್ದು. ಇಂತಹ ವಿಚಾರವನ್ನ ಎಂಜಲು ಮಾಧ್ಯಮಗಳು, ಮೇನ್ ಸ್ಟ್ರೀಮ್ ಅಂತ ಕರೆಸಿಕೊಳ್ಳುವಂತಹ ಎಂಜಲು ಮಾಧ್ಯಮ ಒಂದು ಸಹ ತಗೊಳ್ಳೋದಿಲ್ಲ. ಅದ್ರ ಬಗ್ಗೆ ಮಾತೇ ಆಡಲ್ಲ ಅವರು. ಅವರ ಪ್ರಕಾರ ಅಲ್ಲಿ ಆಗಿರೋದೆಲ್ಲ ದೇವರ ಇಚ್ಛೆ. ರೇಪ್ ಆಗಿದ್ರೆ ಖುಷಿ ಪಡಬೇಕು, ದೇವರ ದಯೆ ಅದು. ಕೊಲೆ ಆಗಿದ್ರೆ ಖುಷಿ ಪಡಿ, ನಿಮಗೆ ಮುಕ್ತಿ ಸಿಕ್ತು. ಈ ರೀತಿ ಮನಸ್ಥಿತಿಯಲ್ಲಿ ಇವರು ಇರೋದು. ಯಾಕಂದ್ರೆ ಸಿಕ್ಕಾಪಟ್ಟೆ ಎಂಜಲು ತಿಂದುಬಿಟ್ಟಿದ್ದಾರೆ ಈ ಮಾಧ್ಯಮಗಳು. ಕೇವಲ ಯೂಟ್ಯೂಬ್, ಸ್ವತಂತ್ರ ಪತ್ರಿಕೋದ್ಯಮ ಮತ್ತು ಒಂದೋ ಎರಡೋ ಚಾನಲ್ಗಳು, ದೊಡ್ಡ ಚಾನಲ್ಗಳು ಬಿಟ್ರೆ ಬೇರೆ ಮೇನ್ ಸ್ಟ್ರೀಮ್ ಮೀಡಿಯಾ ಅಂತ ಕರೆಸ್ಕೊಳ್ಳುವಂತಹ ಗೋಧಿ ಮೀಡಿಯಾಗಳಿದಾವಲ್ಲ, ಎಂಜಲು ಮಾಧ್ಯಮಗಳು, ಅವು ಯಾವುವು ಸಹ ಒಂದು ಕ್ಷಣಕ್ಕೂ ಸಹ ಸಂತ್ರಸ್ತರ ಪರ ನಿಂತಿದ್ದೇ ಇಲ್ಲ. ಸೌಜನ್ಯ ಸಾವನ್ನು ಸಹ ಪವಿತ್ರ ಸಾವು ಅಂತ ಕರೆಯುವಷ್ಟು ನೀಚತನ ಈ ಎಂಜಲು ಮಾಧ್ಯಮಗಳು ಮತ್ತು ಎಂಜಲು ಮಾಧ್ಯಮಗಳ ಜೊತೆ ಗುರುತಿಸಿಕೊಂಡಿರುವಂತಹ ಒಂದಷ್ಟು ಎಂಜಲು ಮನಸ್ಥಿತಿಗಳಲ್ಲಿ ಇದೆ. ಪವಿತ್ರ ಸಾವಂತೆ ಅದು. ಆ ಮಟ್ಟದ ಜನ ಇರ್ಬೇಕಾದ್ರೆ ಅವ್ರ ಮುಂದೆ ಇವರು ಹೋಗಿ ನಮ್ಮನ್ನ ದೈಹಿಕವಾಗಿ ಹಲ್ಲೆ ಮಾಡಿದ್ರು, ದೈಹಿಕವಾಗಿ ಹಿಂಸಿಸಿದ್ದಾರೆ, ಬೆದರಿಸಿದ್ದಾರೆ ಅಂತೆಲ್ಲ ಹೇಳಿದ್ರೆ ಆ ಮಾಧ್ಯಮಗಳು ಯಾರು ಸುದ್ದಿ ಪ್ರಸಾರ ಮಾಡಲ್ಲ. ಅವರಿಗೆ ಅವರ ದಣಿಗಳನ್ನ ಕಾಪಾಡೋದೇ ದೊಡ್ಡ ವಿಚಾರ ಆಗಿರುತ್ತೆ. ಹಾಗಾಗಿ ಯಾರು ಮಾಡಲ್ಲ. ಸೊ ಉಳಿದಿರೋದು ಒಂದೇ ಜನಕ್ರಾಂತಿ, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಚಾನಲ್ಗಳು. ಆ ಮೂಲಕನೇ ಅವರು ಸತ್ಯವನ್ನು ಹೊರಗಿಡುವಂತಹ ಪ್ರಯತ್ನ ಮಾಡಬೇಕಾಗುತ್ತೆ. ನ್ಯಾಯಾಲಯಕ್ಕೆ ಹೋಗಬೇಕಾಗುತ್ತೆ. ನ್ಯಾಯಾಲಯದ ಮುಂದೆ ಇವರ ಅಹವಾಲುಗಳನ್ನು ಇಡಬೇಕಾಗುತ್ತೆ. ಪ್ಲಸ್ ಜನರ ಹೋರಾಟಗಳನ್ನು ಕಟ್ಟಬೇಕಾಗತ್ತೆ. ಈಗ ಕಟ್ಟಿಲ್ಲ ಅಂತಲ್ಲ, ಈಗ ಬಹಳ ದೊಡ್ಡ ಹೋರಾಟಗಳು ನಡ್ಕೊಂಡು ಬರ್ತಾ ಇದೆ. ಕಳೆದ 20 ವರ್ಷದಿಂದಲೂ ನಡೀತಾ ಇದೆ. ಕಳೆದ 12-13 ವರ್ಷಗಳಿಂದ ಸೌಜನ್ಯ ಕೊಲೆ ಆದ ನಂತರ ಅದು ಒಂದು ಚಳುವಳಿಯ ರೂಪದಲ್ಲೇ ನಡ್ಕೊಂಡು ಬರ್ತಿದೆ. ಆದರೆ ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುವಂತಹ, ಸರ್ಕಾರದ ಗಮನ ಸೆಳೆಯುವಂತಹ ದೊಡ್ಡ ಹೋರಾಟ ಅದು ರೂಪುಗೊಳ್ಳಬೇಕಾಗುತ್ತೆ ಇಡೀ ರಾಜ್ಯದಲ್ಲಿ. ಆಗ ಮಾತ್ರನೇ ಈ ಷಡ್ಯಂತ್ರವನ್ನ, ಇದು ನಿಜವಾದ ಷಡ್ಯಂತ್ರ, ಆಕ್ಚುಲಿ ಸಾಕ್ಷಿ ಹೇಳಲು ಬಂದವರನ್ನ, ದೂರು ಕೊಟ್ಟವರನ್ನ, ಆರೋಪ ಮಾಡುವವರನ್ನ ದೈಹಿಕವಾಗಿ ಹಿಂಸಿಸ್ತಾರೆ ಅನ್ನುವಂತಹ ಆರೋಪ ಬರುತ್ತೆ ಅಂದ್ರೆ ಯಾವ ತನಿಖೆಯ ಮೇಲೂ ಸಹ ಯಾರಿಗೂ ನಂಬಿಕೆ ಬರಕ್ಕೆ ಸಾಧ್ಯನೇ ಇಲ್ಲ. ಗೊತ್ತಿಲ್ಲ ಏನೇನಾಗಿದೆ, ಏನೇನಾಗುತ್ತೆ. ತುಂಬಾ ಆಘಾತಕಾರಿಯಾದಂತಹ ಸುದ್ದಿ. ಇದನ್ನ ನಾಡಿನ ಹಿರಿಯ ಪತ್ರಕರ್ತರಾದ ಶಶಿಧರ್ ಭಟ್ ಅವರು ಹೊರಗಡೆ ಇಟ್ಟಿದ್ದಾರೆ. ಸೊ ಇದರ ಬಗ್ಗೆ ಏನೇ ಡೆವಲಪ್ಮೆಂಟ್ಸ್ ಇದ್ರೂ ಸಹ ನಾವು ಸಹ ನಿಮಗೆ ನಿರಂತರವಾಗಿ ಅಪ್ಡೇಟ್ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾನೆ ಇರ್ತೀವಿ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.